ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಮಸ್ತಜನಕಲ್ಯಾಣೇ ನಿರತಂ ಕರುಣಾಮಯಂ ನಮಾಮಿ ಚಿನ್ಮಯಂ ದೇವಂ ಸದ್ಗುರುಂ ಬ್ರಹ್ಮವಿದ್ವರಂ ಸದ್ಗುರುಂ ಬ್ರಹ್ಮವಿದ್ವರಂ. ಹಿಮಾಚ್ಛಾದಿತ ಪರ್ವತಗಳು ಅನೇಕ ಈ ಜಗತ್ತಿನಲ್ಲಿ. ಆದ್ರೆ ಯಾವ ಪರ್ವತಗಳನ್ನು ಹಿಮಾಲಯ ಅಂತ ಹೇಳಿ ಕರೆಯೋದಿಲ್ಲ. ಅನೇಕ ದೇಶಗಳಲ್ಲಿವೆ ಹಿಮಾಚ್ಛಾದಿತ ಪರ್ವತಗಳು. ಭಾರತದ ಉತ್ತರ ಭಾಗದಲ್ಲಿ ಏನು ಪರ್ವತಗಳ ಸಾಲು ಅನ್ನುತ್ತಿದೆ ಅದನ್ನೇ ನಾವು ಹಿಮಾಲಯ ಅಂತ ಹೇಳಿ ಕರೆಯೋದು. ಯಾಕೆಂದ್ರೆ ಎಲ್ಲಾ ಹಿಮಾಚ್ಛಾದಿತ ಪರ್ವತಗಳಲ್ಲಿಯೂ ಹಿಮಾಲಯ ತನ್ನದೇ ಆದಂಥ ಒಂದು ವೈಶಿಷ್ಟ್ಯವನ್ನ, ತನ್ನದೇ ಆದಂಥ ಒಂದು ಶ್ರೇಷ್ಠತೆಯನ್ನ ಕಾಪಾಡಿಕೊಂಡು ಬಂದಿದೆ. ಯಾವುದೇ ಹಿಮಾಚ್ಛಾದಿತ ಪರ್ವತಗಳನ್ನ ಹಿಮಾಲಯಕ್ಕೆ ಹೋಲಿಸ್ಲಿಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಹಿಮಾಲಯದ ವೈಶಿಷ್ಟ್ಯವೇ ಹಾಗೆ. ಹಿಮಾಲಯದ ಹೆಜ್ಜೆ ಹೆಜ್ಜೆಗೂ ಕೂಡ ಸಂತರಾಗಿ ಹೋಗಿದ್ದಾರೆ, ಮಹಾತ್ಮರುಗಳಾಗಿ ಹೋಗಿದ್ದಾರೆ, ಋಷಿ ಮುನಿಗಳಾಗಿ ಹೋಗಿದ್ದಾರೆ. ಇವತ್ತಿಗೂ ಕೂಡ ಒಂದು ವೇಳೆ ನಾವು ಹಿಮಾಲಯಕ್ಕೆ ಹೋಗೋದಾದ್ರೆ ಆ ಋಷಿ ಮುನಿಗಳ ಅಸ್ತಿತ್ವವನ್ನ, ಅವರ ಸಾನ್ನಿಧ್ಯವನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ. ಹಾಗೆ ಈ ಜಗತ್ತಲ್ಲಿ ಬೇಕಾದಷ್ಟು ಜನ ಸಾಧು ಸನ್ಯಾಸಿಗಳಾಗಿ ಹೋಗಿದ್ದಾರೆ, ಗುರುಗಳಾಗಿ ಹೋಗಿದ್ದಾರೆ, ಮಹಾತ್ಮರುಗಳಾಗಿ ಹೋಗಿದ್ದಾರೆ. ಆಚಾರ್ಯ ಶಂಕರರು ಇವರೆಲ್ಲರಿಗಿಂತಲೂ ಕೂಡ ಬೇರೆ. ಆಚಾರ್ಯ ಶಂಕರರ ಜೀವನ, ಆಚಾರ್ಯ ಶಂಕರರ ಕೆಲಸ, ಆಚಾರ್ಯ ಶಂಕರರ ವೈಶಿಷ್ಟ್ಯ ಯಾರಿಗೂ ಕೂಡ ನಮ್ಮ ಕೈನಲ್ಲಿ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಬದುಕಿದ್ದೇ 32 ವರ್ಷಗಳ ಕಾಲ. ಮೂವತ್ತೆರಡು ವರ್ಷಗಳಲ್ಲಿ ಅವರು ಮಾಡಿದ ಕೆಲಸ ಅದ್ಭುತ, ಆಶ್ಚರ್ಯ. ಗಮನಿಸಿ, ಇವತ್ತು ನಾವು ಚಿಂತನೆ ಮಾಡ್ಲಿಕ್ಕೆ ಹುಟ್ಟಿರ್ತಕ್ಕಂಥ ಒಬ್ಬ ಮಹಾನ ಸಂತ ಭೂಮಿಗೆ ಬಂದಂತಹ ಒಂದು ಚೈತನ್ಯದ ಒಂದು ಸ್ಫೋಟ. ಅವರು ಕೇವಲ ಒಬ್ಬ ಸನ್ಯಾಸಿ ಆಗಿರ್ಲಿಲ್ಲ, ಅವರು ಕೇವಲ ಒಬ್ಬರು ಪಂಡಿತರಾಗಿರ್ಲಿಲ್ಲ, ಒಬ್ಬ ಕೇವಲ ತತ್ವಜ್ಞಾನಿ ಆಗಿರ್ಲಿಲ್ಲ. ಭಾರತದ ಆತ್ಮವನ್ನೇ ಪುನರುಜ್ಜೀವನಗೊಳಿಸಿರ್ತಕ್ಕಂತಹ ಒಬ್ಬ ಮಹಾ ಸೇನಾನಿ.
ಒಬ್ಬ ಸೈನಿಕ. ಪೂಜ್ಯ ಗುರುದೇವ್ ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳುವರು, ಆಚಾರ್ಯ ಶಂಕರರನ್ನ ನೀವು ಯಾವತ್ತೂ ಕೂಡ ಅವತಾರ ಅನ್ನುವಂಥ ರೀತಿಯಲ್ಲಿ ನೋಡಬೇಡಿ. ನಮ್ಮಲ್ಲಿ ಒಂದು ಕ್ರಮ ಇದೆ. ಯಾರಾದರೂ ಒಬ್ಬ ವ್ಯಕ್ತಿ ಅಸಾಧಾರಣವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ತಕ್ಷಣ ನಾವು ಹೇಳ್ತೀವಿ, ಇವರು ಅವತಾರ ಪುರುಷ, ಇವನೊಬ್ಬ ಶ್ರೇಷ್ಠ ವ್ಯಕ್ತಿ, ಇವನೊಬ್ಬ ಮಹಾತ್ಮ, ಇವನೊಬ್ಬ ಸಂತ, ಭಗವಂತನ ಅವತಾರವೇ ಇವನು. ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ ಯಾವಾಗ ಒಬ್ಬ ವ್ಯಕ್ತಿಯನ್ನ ಅವತಾರ, ಯಾವಾಗ ಒಬ್ಬ ವ್ಯಕ್ತಿಯನ್ನ ಶ್ರೇಷ್ಠ ಪುರುಷ ಅನ್ನುವಂಥ ರೀತಿಯಲ್ಲಿ ನಾವು ನೋಡ್ಲಿಕ್ಕೆ ಶುರು ಮಾಡ್ತೀವೋ, ಘೋಷಿಸ್ತೀವೋ, ನಮ್ಮಷ್ಟಕ್ಕೆ ನಾವೇ ಸಮಾಧಾನ ಪಡ್ಕೊಳ್ತೀವಿ. ಯಾಕೆಂದ್ರೆ ನಾವು ಸಾಮಾನ್ಯ ಮನುಷ್ಯರು, ಅವರು ಅವತಾರ ಪುರುಷರು. ಆದ್ರಿಂದ ಅವರು ಏನ್ ಬೇಕಾದ್ರೂ ಕೂಡ ಮಾಡ್ಲಿಕ್ಕೆ ಸಾಧ್ಯ, ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಗುರುದೇವ್ ಹೇಳ್ತಾ ಇದ್ದದ್ದು ನಿಜ. ಆಚಾರ್ಯ ಶಂಕರನ ಅವತಾರ ಪುರುಷ ಅನ್ನುವಂಥ ರೀತಿಯಲ್ಲಿ ನೋಡಬೇಡಿ. ಒಬ್ಬ ಸಾಮಾನ್ಯ ವ್ಯಕ್ತಿ, ನಿಮ್ಮ ಹಾಗೆ ಆ ವ್ಯಕ್ತಿಯನ್ನ ನೋಡಿ, ಆವಾಗ ಮಾತ್ರ ಅವರು ಮಾಡಿದ ಕೆಲಸ, ಅವರು ಮಾಡಿದ ಸಾಧನೆ ನಮಗೆ ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಗಮನಿಸಿ, 8 ವರ್ಷದ ಬಾಲಕ 1500 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿಕೊಂಡು ದಕ್ಷಿಣದ ಕೇರಳದ ಭಾಗದಿಂದ ಉತ್ತರದ ಕಡೆಗೆ ಪ್ರಯಾಣವನ್ನ ಮಾಡ್ತಾನೆ. 8 ವರ್ಷದ ಬಾಲಕ. 8 ವರ್ಷ ಅಂದ್ರೆ ಈಗಿನ 2ನೇ ಕ್ಲಾಸು 3ನೇ ಕ್ಲಾಸು ಹುಡುಗ. ನಾವು ಎಷ್ಟು ದೂರ ನಡಿತೇವೆ, ಎಷ್ಟು ದೂರ ಪ್ರಯಾಣವನ್ನ ಮಾಡ್ತೇವೆ ನಾವು? ಎಷ್ಟು ಜನ ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ನಡ್ಕೊಂಡು ಹೋಗಿದ್ದೀವಿ? ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ, ಇಲ್ಲಿಂದ ದಿಲ್ಲಿಗೆ ಹೋಗ್ಬೇಕಾದ್ರೆ, ಇಲ್ಲಿಂದ ಇನ್ನೆಲ್ಲೋ ಹೋಗ್ಬೇಕಾದ್ರೆ ಒಂದು 5 ಕಿಲೋಮೀಟರ್ ನಡಿಬೇಕು ಅಂತಂದ್ರೆ ನಮಗೆ ಸಾಕ ಹೋಗ್ತದೆ. ಆದರೆ 8 ವರ್ಷದ ಬಾಲಕ ಕಾಲಡಿಯಿಂದ ಓಂಕಾರೇಶ್ವರದವರೆಗೆ ಹೆಚ್ಚು ಕಡಿಮೆ 1500 ಕಿಲೋಮೀಟರ್ ಪಾದಯಾತ್ರೆ. ಯಾಕೆ? ಆಟ ಆಡ್ಲಿಕ್ಕೆ, ಊರ್ ಸುತ್ತಲಿಕ್ಕೆ, ಸೈಡ್ ಸೀನ್ ನೋಡ್ಲಿಕ್ಕೆ, ಏನೋ ಸಾಹಸವನ್ನ ಮಾಡಲಿಕ್ಕೆ ಅಥವಾ ಪ್ರವಾಸಕ್ಕಾಗಿ ಅಲ್ಲ, ಸತ್ಯ ತತ್ವವನ್ನ ತಿಳಿಲಿಕ್ಕಾಗಿ. ಗಮನಿಸಿ, 2ನೇ ಕ್ಲಾಸಿನ ಒಂದು ಮಗು ಎಲ್ಲಾದ್ರೂ ಕರ್ಕೊಂಡು ಹೋಗಬೇಕು ಅಂತಂದ್ರೆ ತಂದೆ ಮಗುವಿನ ಕೈಯನ್ನು ಹಿಡಿದುಕೊಂಡು ಕರ್ಕೊಂಡು ಹೋಗ್ತಾನೆ. ಸ್ಕೂಲಿಂದ ಮಗು ಬಸ್ನಲ್ಲಿ ಬರುತ್ತೆ ಅಂತಂದ್ರೆ ತಂದೆ ತಾಯಂದಿರು ಹೋಗಿ ಮಗುನ ಕರ್ಕೊಂಡು ಬರ್ತಾರೆ. ಅಂಥದ್ರಲ್ಲಿ 8 ವರ್ಷದ ಬಾಲಕ ಸತ್ಯ ತತ್ವವನ್ನ ಅರಸಿಕೊಂಡು, ಗುರುವನ್ನ ಅರಸಿಕೊಂಡು ಅಜ್ಞಾತದ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಊರು ಗೊತ್ತಿಲ್ಲ, ಜನ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ, ಭವಿಷ್ಯ ಏನೂ ಗೊತ್ತಿಲ್ಲ. ಕೇವಲ ಸತ್ಯ ತತ್ವವನ್ನ ತಿಳ್ಕೊಳ್ಬೇಕು. ಅದು ಬಿಟ್ಟು ಬೇರೆ ಇನ್ಯಾವ ಉದ್ದೇಶವೂ ಕೂಡ ಆ ವ್ಯಕ್ತಿಯ ಅಂತಃಕರಣದ ಒಳಗಡೆ ಇಲ್ಲ. ಏನಿದು? ಇದೊಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಷಣ. ಸತ್ಯವನ್ನ ನಾನು ತಿಳ್ಕೊಳ್ಬೇಕು, ಅದನ್ನ ನಾನು ಅರಿತುಕೊಳ್ಬೇಕು, ಅದರಲ್ಲಿ ನಾನು ಮುಳುಗಬೇಕು. ಆ ರೀತಿಯ
ತೀವ್ರತೆ ಯಾವ ವ್ಯಕ್ತಿಯ ಅಂತಃಕರಣದ ಒಳಗಡೆ ಇರುತ್ತೋ ಅಂತಹ ವ್ಯಕ್ತಿ ಮಾತ್ರ ಆ ರೀತಿಯಲ್ಲಿ ಹೊರಡ್ಲಿಕ್ಕೆ ಸಾಧ್ಯ. ಗಮನಿಸಿ, ಓಂಕಾರೇಶ್ವರಕ್ಕೆ ಆಚಾರ್ಯ ಶಂಕರರು ಹೋದಾಗ ಅಲ್ಲಿ ಅವರಿಗೆ ಭೇಟಿಯಾಗ್ತಾರೆ ಗುರು ಗೋವಿಂದ ಪಾದರು. ಗುರುಗಳು ಒಳಗಡೆಗೆ ಕೂತ್ಕೊಂಡಿದ್ದಾರೆ, ಹೊರಗಡೆಗೆ ಕಾಯ್ತಾ ಇದ್ದಾನೆ ಬಾಲಕ. ಅಳುತ್ತಾಯ್ತು. ಯಾಕೋ ಗುರುಗಳಿಗನ್ನಿಸ್ತು, ಯಾರು ಇವನು ಇಷ್ಟೋ ತನಕ ಕಾಯ್ತಾ ಇದ್ದಾನಲ್ಲ, ಯಾರಿರ್ಬಹುದು? ಕರೀತಾರ ಅವನ್ಗೆ, ಬಾ ಒಳಗ್ ಬಾ. ಯಾರ್ ನೀನು? ಗಮನಿಸಿ, ಗುರುಗಳ ಪ್ರಶ್ನೆಗೆ ಉತ್ತರ ಕೊಡುವಂತಹ ರೀತಿ, ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ. ಆಚಾರ್ಯ ಶಂಕರರಿಂದ ರಚಿಸಲ್ಪಟ್ಟಂತಹ ಆತ್ಮಷಟ್ಕವನ್ನ ಅವರು ಹೇಳ್ತಾರಂತೆ. ಹೇಳುವುದಿತ್ತು, ನಾನು ಶಂಕರ, ಹುಟ್ಟಿದ್ದು ಕಾಲಡಿ, ನಾನೊಬ್ಬ ಬ್ರಾಹ್ಮಣನ ಮಗ. ನಾನು ಮನಸ್ಸಲ್ಲ, ನಾನು ಶರೀರ ಅಲ್ಲ, ನಾನು ಪ್ರಾಣ ಅಲ್ಲ, ನಾನು ಬುದ್ಧಿ ಅಲ್ಲ. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಶಿಷ್ಯನ ಉತ್ತರವನ್ನ ನೋಡಿಯೇ ಗೋವಿಂದ ಪಾದರಿಗನ್ನಿಸ್ತು, ಓ, ಒಬ್ಬ ಶಿಷ್ಯ ಬಂದಿದ್ದಾನೆ, ಕೇವಲ ಜ್ಞಾನವನ್ನು ಗಳಿಸ್ಲಿಕ್ಕೆ ಬಂದಂತಹ ವ್ಯಕ್ತಿಯವನಲ್ಲ, ಇಡೀ ಜಗತ್ತಿನಲ್ಲಿ ಜ್ಞಾನವನ್ನ ಜಾಗೃತಗೊಳಿಸ್ಲಿಕ್ಕೆ ಬಂದಂತಹ ವ್ಯಕ್ತಿ, ಒಬ್ಬ ಅಸಾಮಾನ್ಯ ವ್ಯಕ್ತಿ. ಗಮನಿಸಿ, 8 ವರ್ಷದ ಬಾಲಕ 2 ವರ್ಷಗಳ ಕಾಲ ಗೋವಿಂದ ಭಗವತ್ಪಾದರ ಬಳಿಯಲ್ಲಿದ್ರು, ಎಲ್ಲವನ್ನೂ ಕಲಿತರು. ಸಾಮಾನ್ಯವಾಗಿ ವೇದಾಧ್ಯಯನವನ್ನ 12 ವರ್ಷಗಳ ಕಾಲ ಕಲಿಬೇಕಾಗ್ತದೆ. ಕೇವಲ 2 ವರ್ಷಗಳಲ್ಲಿ ಕಲಿತಾರೆ. ಗಮನಿಸಿ, ಇವತ್ತಿಗೂ ಕೂಡ ಹೊರದೇಶಗಳಲ್ಲಿ ನಾವು ಕೇಳ್ತೀವಿ, ಯಾವುದಾದ್ರು ಶಾಲೆಗೆ ಸೇರಿಸಬೇಕಾದ್ರೆ ಇಂಥ ಕ್ಲಾಸಿಗೆ ಸೇರಿಸ್ಬೇಕು ಅಂತಂದ್ರೆ ಅವನಿಗೆ ಪರೀಕ್ಷೆಯನ್ನು ಮಾಡ್ತಾರೆ. ಒಂದು ವೇಳೆ ಅವನಲ್ಲಿ ವಿದ್ಯೆ ಜಾಸ್ತಿ ಇದೆ, ಬುದ್ಧಿವಂತಿಕೆ ಅನ್ನೋಂಥದ್ದು ಜಾಸ್ತಿ ಇದೆ, ಐಕ್ಯ ಅನ್ನೋಂಥದ್ದು ಹೆಚ್ಚಿದೆ ಅಂತಂದ್ರೆ ಈ ಕ್ಲಾಸಲ್ಲಿ ಎಷ್ಟಿರಬೇಕು ಅದಕ್ಕಿಂತ ಅವನಲ್ಲಿ ಜಾಸ್ತಿ ಇದೆ ಅಂತಂದ್ರೆ ಅವನನ್ನು ಮುಂದಿನ ಕ್ಲಾಸಿಗೆ ಹಾಕ್ತಾರೆ. ಇಲ್ಲ, ಅದಕ್ಕೂ ಹೆಚ್ಚಿನ ಬುದ್ಧಿಶಕ್ತಿ ಈ ವ್ಯಕ್ತಿಯಲ್ಲಿ ಇದೆ ಅಂತಂದ್ರೆ ಅದಕ್ಕಿಂತಲೂ ಮುಂದಿನ ಕ್ಲಾಸಿಗೆ ಹಾಕ್ತಾರೆ. 2 ಕ್ಲಾಸು ಮೇಲೆ ಹಾಕಬಹುದಷ್ಟೇ. ಗಮನಿಸಿ, 12 ವರ್ಷಗಳಲ್ಲಿ ಯಾವ ವ್ಯಕ್ತಿ ಏನನ್ನ ಕಲೀಲಿಕ್ಕೆ ಸಮಯವನ್ನ ತೆಗೆದುಕೊಳ್ತಾ ಇದ್ದ ಅದನ್ನ ಕೇವಲ 2 ವರ್ಷದಲ್ಲಿ ಆಚಾರ್ಯ ಶಂಕರರು ಕಲಿತ. ಪ್ರಮೋಷನ್ 1 ಅಲ್ಲ, 2 ಅಲ್ಲ, 3 ಅಲ್ಲ, 4 ಅಲ್ಲ, 6. ಗಮನಿಸಿ, ಆಚಾರ್ಯ ಶಂಕರರ ಪ್ರತಿಭೆ ಅತಿಶಯೋಕ್ತಿ ಅನ್ನುವಂಥದ್ದು ಅಲ್ಲ, ಅದೊಂದು ಪ್ರತಿಭೆಯ ಒಂದು ಪರಾಕಾಷ್ಠೆ ಅಷ್ಟೆ. ಹನ್ನೆರಡು ವರ್ಷವಾಗುತ್ತೆ. 12 ವರ್ಷವಾದಾಗ ಗೋವಿಂದ ಪಾದರ ಬಳಿ ಹೋಗಿ ಆಚಾರ್ಯ ಶಂಕರರು ಕೇಳ್ಕೊಳ್ತಾರಂತೆ, ನಾನು ಭಾಷ್ಯವನ್ನು ಬರೀತೇನೆ, ಗೋವಿಂದ ಭಗವತ್ಪಾತ್ರ ಅಂದ್ರೆ, ಹೇ, ಸಿಕ್ಕಾಪಟ್ಟೆ ಮೇಲೆ ಹಾರ್ತಾ ಇದೀಯಾ, ಏನು ಭಾಷ್ಯ ಬರೀತೀಯಾ? ಅವ್ರು ಹೇಳಿದ್ರು, ಪ್ರಸ್ಥಾನತ್ರಯ ಭಾಷ್ಯವನ್ನ ನಾನು ಬರೀಲಿಕ್ಕೆ ಇಚ್ಛೆ ಪಡ್ತೇನೆ. ಗಮನಿಸಿ, 12 ವರ್ಷದ ಬಾಲಕ
ಪ್ರಸ್ಥಾನತ್ರಯ. ಇಲ್ಲಿ ಎಷ್ಟೋ ಜನ ನಾವು ಕೂತವರಿಗೆ ಪ್ರಸ್ಥಾನತ್ರಯ ಅಂದ್ರೆ ಏನು ಅನ್ನುತ್ತದೆ ಗೊತ್ತಿಲ್ಲ, ಅಥವಾ ಎಷ್ಟೋ ಜನ ಕೇಳೇ ಇಲ್ಲ. ಈ ಬಾಲಕ ಹೇಳ್ತಾ ಇದ್ದಾನೆ, ಪ್ರಸ್ಥಾನತ್ರಯ ಭಾಷ್ಯವನ್ನು ನಾನು ಬರೀಲಿಕ್ಕೆ ಇಷ್ಟಪಡ್ತೀನಿ. 12 ವರ್ಷದ ಒಬ್ಬ ಬಾಲಕ ಈಗ 12 ವರ್ಷದ ಬಾಲಕನಿಗೆ ನೀವು ಕೇಳಿ ನೋಡಿ, ಏನು ಬಂದು ಕೇಳ್ತಾನೆ, ನಿಮ್ಮ ಮೊಬೈಲ್ ಕೊಡಿ ನನಗೆ, ನಾನು ಆಟ ಆಡಬೇಕು, ಈ ಸರಿ ರಜೆಗೆ ನಾವೆಲ್ಲ ಹೋಗೋಣ, ಯಾವ ಊರು ಸುತ್ತಲಿಕ್ಕೆ ಹೋಗೋಣ, ಯಾವ ದೇಶಕ್ಕೆ ಹೋಗೋಣ, ಎಲ್ಲಿ ಏನು ಮಜಾ ಮಾಡ್ಲಿಕ್ಕೆ ಹೋಗೋಣ. ಆ ರೀತಿಯ ಇದ್ದಂತಹ ಮಕ್ಕಳ ಸಾಲಿನಲ್ಲಿ ಇರ್ತಕ್ಕಂತಹ ಆಚಾರ್ಯ ಶಂಕರರು ಕೇಳ್ತಾರೆ, ನಾನು ಬ್ರಹ್ಮಸೂತ್ರ ಭಾಷ್ಯವನ್ನು ಬರೀಬೋದಾ? ಸುಮ್ಮನೆ ಚಿಂತನೆಯನ್ನು ಮಾಡಿ ಆ ಮಗು ಯಾವ ಮಟ್ಟದಲ್ಲಿ ಇದ್ದಿರಬಹುದು. ಗೋವಿಂದ ಭಗವತ್ಪಾದರು ಮನಸ್ಸಿನಲ್ಲೇ ನಗ್ತಾರೆ. ಮಗು ಬರೆಯುವಂತೆ, ಅದಕ್ಕೂ ಮೊದಲು ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೆಯಿರಿ, ಅನಂತರ ಮುಂದಿನ ನೋಡೋಣ. ಗಮನಿಸಿ, ಪ್ರಪ್ರಥಮವಾಗಿ ಅವರು ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೀತಾರೆ. ವಿಷ್ಣು ಸಹಸ್ರನಾಮಕ್ಕೆ ಆಚಾರ್ಯ ಶಂಕರರ ಭಾಷ್ಯವನ್ನು ಓದಿ ನಿಮಗೆ ಗೊತ್ತಾಗುತ್ತೆ. ವಿಶ್ವಂ ಅಂತಕ್ಕಂಥ ಒಂದು ಶಬ್ದಕ್ಕೆ 1.5 ಪೇಜ್ ಭಾಷ್ಯವನ್ನು ಬರೆದಿದ್ದಾರೆ. ವಿಷ್ಣು ಸಹಸ್ರನಾಮದ ಭಾಷ್ಯ ಪುರಾಣಗಳೆಷ್ಟು, ಮಹಾಭಾರತದ ಉಲ್ಲೇಖಗಳೆಷ್ಟು. ಗೋವಿಂದ ಪಾದರು ಅದನ್ನು ಓದ್ತಾರೆ, ಕಣ್ಣಲ್ಲಿ ನೀರು ಬರುತ್ತೆ. ಏನು ಬರೆದಿದೀಯ ಶಂಕರ ನೀನು? ನೀನೊಬ್ಬ ಅಸಾಮಾನ್ಯ ವ್ಯಕ್ತಿ. ನೀನೇನು ಬರೀತೀಯ ಮಾನವ ಕುಲಕ್ಕೆ ಅದೊಂದು ದೀಪ ಆಗಲಿದೆ. ಧರ್ಮದ ಜಾಗೃತಿ ನಿನ್ನಿಂದ ಆಗಬೇಕಾಗಿದೆ, ಅದಕ್ಕೋಸ್ಕರ ನೀನು ಹುಟ್ಟು ಬಂದಿದೆಯಾ. ಗಮನಿಸಿ, ನೀವು ಶಂಕರ ಭಾಷ್ಯದ ಆ ಆಳ ಓದಿದವನಿಗೆ ಮಾತ್ರ ಗೊತ್ತು. ಯೋಗ ಕರ್ಮಸು ಕೌಶಲಂ ಭಗವದ್ಗೀತೆಯಲ್ಲಿ ನಾವು ಓದ್ತೇವೆ. ಆ ಭಾಷ್ಯವನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ ಅವರ ಕುಶಲತೆ. ಗೋವಿಂದ ಪಾತ್ರ ಹೇಳ್ತಾರೆ, ಬರೀ ನಿನ್ನ ಕೈನಲ್ಲಿ ಏನು ಬರೀಲಿಕ್ಕೆ ಸಾಧ್ಯ ಇದೆ ಅದನ್ನು ಬರಿ, ಆದ್ರೆ ಒಂದೇ ಒಂದು, ಏನು ಬರೀತೀಯ ಮೊದಲು ನೀನು ನನಗೆ ತೋರಿಸ್ಬೇಕು. ಯಾಕೆ? ಅದನ್ನು ಖುಷಿ ಪಡ್ತಕ್ಕಂಥವನು ನಾನು ಮೊದಲ ವ್ಯಕ್ತಿ. ಗಮನಿಸಿ, ಗುರುವಿನ ಬಾಯಲ್ಲಿ ಶಿಷ್ಯನನ್ನ ಹೊಗಳುವಿಕೆ, ಶಿಷ್ಯನ ಒಂದು ಪ್ರತಿಭೆ, ಶಿಷ್ಯನ ಒಂದು ವೈಶಿಷ್ಟ್ಯ, ಶಿಷ್ಯನ ಒಂದು ಬೆಳವಣಿಗೆಯನ್ನ, ಶಿಷ್ಯನ ಒಂದು ಸಾಧನೆಯನ್ನು ನೋಡಿ ಖುಷಿ ಪಡ್ತಕ್ಕಂಥ ಪ್ರಪ್ರಥಮ ವ್ಯಕ್ತಿ ಯಾವಾಗಲೂ ಕೂಡ ಗುರು. ಇಷ್ಟು ಸಂತೋಷ ಆಗುತ್ತೆ ಅವನಿಗೆ. ಬರೀ ಯಾಕೆಂತಂದ್ರೆ ಏನು ನೀನು ಭಾಷ್ಯವನ್ನು ಬರೀತಾ ಇದೆಯಾ, ಇದನ್ನು ನಾವು ಕಾಪಾಡಬೇಕು. ಇದು ನಮ್ಮ ಧರ್ಮದ ರಕ್ಷಣೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವಾಗಬೇಕು. ಗಮನಿಸಿ, ಕೆಲಸವನ್ನ ನಾವು ಮಾಡಬೇಕು.
ಕೆಲಸವನ್ನ ಯಾವ ರೀತಿಯಲ್ಲಿ ಮಾಡಬೇಕು? ಕುಶಲತೆಯಿಂದ ಮಾಡಬೇಕು. ಕುಶಲತೆ ಅಂತಂದ್ರೆ ಏನು? ಆ ಕರ್ಮ ನಮ್ಮನ್ನ ಬಂಧಿಸಬಾರದು. ಕರ್ಮ ಬಂಧನವಿಲ್ಲದೆ ಮಾಡತಕ್ಕಂಥ ಕರ್ಮವೇ ನಿಜವಾದ ಕೌಶಲ್ಯ. ಆಚಾರ್ಯ ಶಂಕರರ ಒಂದು ಶೈಲಿ, ಆಚಾರ್ಯ ಶಂಕರ ಒಂದು ವಿಶೇಷತೆ. ಕೆಲಸವನ್ನ ಮಾಡು ಅಹಂಕಾರದಿಂದಲ್ಲ, ಕೆಲಸವನ್ನ ಮಾಡು ಆಸಕ್ತಿಯಿಂದಲ್ಲ, ಕೆಲಸವನ್ನ ಮಾಡು ಕರ್ಮ ಫಲಾಪೇಕ್ಷೆಯಿಂದಲ್ಲ, ಕೆಲಸವನ್ನ ಮಾಡು ಸಮರ್ಪಣಾ ಭಾವದಿಂದ, ಶರಣಾಗತ ಭಾವದಿಂದ. ಅದಕ್ಕೆ ಹೆಸರು ಯೋಗ. ಎಷ್ಟು ಸ್ತೋತ್ರಗಳ ರಚನೆಯನ್ನ ಮಾಡಿದ್ರು, ಎಷ್ಟು ಪ್ರಕರಣ ಗ್ರಂಥಗಳ ರಚನೆಯನ್ನ ಮಾಡಿದ್ರು ಆಚಾರ್ಯ ಶಂಕರರು. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯಥೋಕ್ತಂ ಗ್ರಂಥಕೋಟಿಭಿಃ. ಅರ್ಧ ಶ್ಲೋಕದಲ್ಲಿ ಅದ್ವೈತ ತತ್ವವನ್ನು ಹೇಳಿದ್ದಾರೆ. ಸಹಸ್ರಾರು ಶ್ಲೋಕಗಳಲ್ಲಿ ಅದೇ ಅದ್ವೈತ ತತ್ವವನ್ನು ವಿವರಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಆಚಾರ್ಯ ಶಂಕರರ ಒಂದೊಂದು ಪ್ರಕರಣ ಗ್ರಂಥಗಳು ಒಂದೊಂದು ಉಪನಿಷತ್ತಿದ್ದ ಹಾಗೆ. ನೀವು ವಿವೇಕ ಚೂಡಾಮಣಿಯನ್ನು ತೆಗೆದುಕೊಳ್ಳಿ, ಅಪರೋಕ್ಷಾನುಭೂತಿಯನ್ನು ತೆಗೆದುಕೊಳ್ಳಿ, ಆತ್ಮಬೋಧವನ್ನು ತೆಗೆದುಕೊಳ್ಳಿ, ತತ್ವಬೋಧವನ್ನು ತೆಗೆದುಕೊಳ್ಳಿ, ಭಕ್ತಿ ಪ್ರಧಾನವಾಗಿರತಕ್ಕಂತಹ ಶಿವಾನಂದ ಲಹರಿಯನ್ನು ತೆಗೆದುಕೊಳ್ಳಿ, ಸೌಂದರ್ಯ ಲಹರಿಯನ್ನು ತೆಗೆದುಕೊಳ್ಳಿ, ಅಥವಾ ಯಾವುದೋ ಇಷ್ಟ ದೇವತೆಯ ಕುರಿತಾಗಿರ್ತಕ್ಕಂಥ ಸ್ತೋತ್ರಗಳನ್ನು ತೆಗೆದುಕೊಳ್ಳಿ. ಒಂದೋ ಎರಡು. ಗಮನಿಸಿ, ಆಚಾರ್ಯ ಶಂಕರರಿಗೆ 16 ವರ್ಷ ವಯಸ್ಸಿರಬಹುದು. 16 ವರ್ಷದ ವಯಸ್ಸಿನಲ್ಲಿ ಆ ವ್ಯಕ್ತಿ ಧರ್ಮ ಯುದ್ಧವನ್ನ ಸಾರ್ತಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ. ಇವತ್ತು ಕಾಶ್ಮೀರ ಇದೆ, ಆದ್ರಿಂದ ನಾವು ಕಾಶ್ಮೀರ ಅಂತ ಹೇಳ್ತೀವಿ. ಆಚಾರ್ಯ ಶಂಕರರಿದ್ದಾಗ ಭಾರತ ಕೇವಲ ಕಾಶ್ಮೀರ ತನಕ ಅಲ್ಲ, ಇನ್ನೂ ಹೆಚ್ಚಿತ್ತು, ಇನ್ನೂ ವಿಶಾಲವಾಗಿತ್ತು. ಆಚಾರ್ಯ ಶಂಕರರು ಇದ್ದಾಗ ಭಾರತದ ಪರಿಸ್ಥಿತಿ ಬಹಳ ದುಃಖಕರವಾಗಿತ್ತು. ಜನ ಧರ್ಮದಿಂದ ದೂರವಾಗಿದ್ದು, ವೇದ ಮಾರ್ಗ ಅನ್ನೋದು ಮಸುಕಾಗಿತ್ತು, ತತ್ವ ಅನ್ನೋದು ಗೊಂದಲದಲ್ಲಿತ್ತು. ಬೌದ್ಧ, ಜೈನ ಧರ್ಮಗಳು ಹೆಚ್ಚು ಪ್ರಚಲಿತದಲ್ಲಿದ್ದು, ಹಿಂದೂ ಧರ್ಮದ, ಸನಾತನ ಧರ್ಮದ ವೈಶಿಷ್ಟ್ಯವನ್ನ ತಿಳಿಸಿ ಹೇಳಲಿಕ್ಕೆ ಯಾರೂ ಕೂಡ ಇರಲಿಲ್ಲ. ಏನು ನಮ್ಮ ಋಷಿ ಮುನಿಗಳು ನಮಗೆ ತೋರಿಸ್ಕೊಟ್ಟಿದ್ದಾರೆ, ಆ ಧರ್ಮವನ್ನ ಜಾಗೃತಿಗೊಳಿಸಬೇಕು, ಅದನ್ನು ಪ್ರಚುರಪಡಿಸಬೇಕು. ಹಿಂದೂ ಧರ್ಮ ಅನ್ನುವಂಥದ್ದು ಏನಿದೆ, ಅದು ಕೇವಲ ಧರ್ಮವಲ್ಲ, ಇದು ಜೀವನ ಒಂದು ಪದ್ಧತಿ. ಗಮನಿಸಿ, ಎಲ್ಲಿ ತನಕ ಈ ಜಗತ್ತಿನಲ್ಲಿ ಕೊರೋನಾ ಅಂತಕ್ಕಂಥ ಒಂದು ಮಹಾಮಾರಿ ಬಂದಿರಲಿಲ್ಲ, ಬಂತೋ ಅಲ್ಲಿ ತನಕ ನಮ್ಮ ಹಿಂದೂ ಧರ್ಮದ ವೈಶಿಷ್ಟ್ಯ ನಮಗೆ ಗೊತ್ತಾಗ್ಲೇ ಇಲ್ಲ. ಅಲ್ಲಿ ತನಕ ಇಡೀ ಜಗತ್ತಿಗೆ ಗೊತ್ತಾಯಿತು ಹಿಂದೂ ಧರ್ಮದಲ್ಲಿ ಏನೇನು ಆಚರಣೆಗಳಿವೆ, ಏನಕ್ಕೆ ಮಾಡ್ತಾರೆ. ಇಡೀ ಜಗತ್ತು ಹಿಂದೂ ಧರ್ಮದಲ್ಲಿ ಏನು ಆಚರಣೆ ಇತ್ತು ಅದನ್ನ ಆಚರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಏನೇ ಮುಟ್ಲಿ ಕೈ ತೊಳ್ಕೊಳ್ಬೇಕು, ಹೊರಗಡೆಯಿಂದ ಒಳಗೆ ಬಂದ್ರೆ ಕಾಲು ತೊಳಿಬೇಕು, ಪ್ರತಿ ದಿವಸ ಸ್ನಾನ ಮಾಡಬೇಕು, ಹೊಸ ಬಟ್ಟೆಯನ್ನು ತೊಡಬೇಕು, ಏನಂದ್ರೆ ಅದನ್ನೇ ನಾವು ಮುಟ್ಟಬಾರದು, ಏನಂದ್ರೆ ಎಲ್ಲಂದ್ರಲ್ಲೇ ನಾವು ಹೋಗಬಾರದು. ಆದಷ್ಟು ಏನು ನಾವು ಮಡಿ ಶಬ್ದಗಳ ಪ್ರಯೋಗ ಬೇರೆ ಇರಬಹುದು, ಶುದ್ಧತೆ,
ಗಮನಿಸಿ, ಹಿಂದೂ ಧರ್ಮದ ಪುನರುತ್ಥಾನ ಮಾಡಿರ್ತಕ್ಕಂಥ ಮಹಾನ್ ಬಸಂತ ಮಹಾತ್ಮ ಆಚಾರ್ಯ ಶಂಕರ್ ಒಂದು ಸಾರಿ ಅಲ್ಲ, ಎರಡು ಸಾರಿ ಅಲ್ಲ, 4 ಬಾರಿ ಕೆಳಗಿಂದ ಮೇಲೆ, ಎಡದಿಂದ ಬಲಕ್ಕೆ 4 ಬಾರಿ ಓಡಾಡಿದ್ದಾರೆ. ಏನ್ ಕೆಲಸ ಇತ್ತು ಅವ್ರಿಗೆ? ಉದ್ದೇಶ ಒಂದೇ, ಧರ್ಮ ರಕ್ಷಣೆಯನ್ನ ಮಾಡಬೇಕು. ಏನೋ ಬಲಪ್ರಯೋಗವನ್ನು ಮಾಡಿ ಅಲ್ಲ, ತರ್ಕದ ಮೂಲಕ. ಆಚಾರ್ಯ ಶಂಕರರು ಯಾರನ್ನು ಕೂಡ ಬಲವಂತವಾಗಿ ಪರಿವರ್ತನೆಯನ್ನ ಮಾಡಲಿಲ್ಲ. ಅವರ ಬುದ್ಧಿಗೆ ಸರಿ ಹೊಂದುವ ಹಾಗೆ ತತ್ವವನ್ನ ತಿಳಿಸಿಕೊಡ್ತಕ್ಕಂಥ ಶೈಲಿ. ಕತ್ತಿಯನ್ನು ಹಿಡ್ಕೊಂಡು ಹೋಗ್ಲಿಲ್ಲ, ಸೇನೆಯನ್ನ ಕರ್ಕೊಂಡು ಹೋಗ್ಲಿಲ್ಲ ಆಚಾರ್ಯ ಶಂಕರರು ಈ ಜಗತ್ನಲ್ಲಿ. ವಾದವನ್ನ ಮಾಡಿದ್ರು, ಚಿಂತನೆಯನ್ನ ಮಾಡಿದ್ರು. ಯಾವ ತತ್ವ ನನ್ನ ಬುದ್ಧಿಗೆ ಸರಿ ಅಂತ ಹೇಳಿ ಅನಿಸುತ್ತೋ ಅದನ್ನ ಸಾಬೀತು ಮಾಡೋ, ಅದನ್ನ ನಾನು ಅನುಸರಿಸ್ತೇನೆ. ಆಗಿನ ಕಾಲದ ಒಂದು ರೀತಿ ನೀತಿಗಳಾಗಿತ್ತು. ಯಾರೇ ಬರಲಿ ಎಲ್ಲರಿಗೂ ಕೂಡ ಆಚಾರ್ಯ ಶಂಕರರು ನಮ್ಮ ಧರ್ಮದ, ನಮ್ಮ ಸಂಸ್ಕೃತಿಯ, ನಮ್ಮ ವೈಶಿಷ್ಟ್ಯವನ್ನ ತಿಳಿಸಿಕೊಟ್ಟಂತ ರೀತಿ, ತಿಳಿಸಿಕೊಟ್ಟಂತ ಶೈಲಿ ಅದ್ಭುತ. ಆಚಾರ್ಯ ಶಂಕರರ ತಾರ್ಕಿಕ ಶಕ್ತಿ ಯಾರು ಕೂಡ ನಿಂತ್ಕೊಳ್ಳಿಲ್ಲ. ಗಮನಿಸಿ, ಆಗಿನ ಕಾಲದಲ್ಲಿ ಇದ್ದವ್ರು ಯಾರು? ಬೌದ್ಧರು, ಜೈನರು, ಸಾಂಖ್ಯರು, ನ್ಯಾಯಿಕರು, ಮೀಮಾಂಸಕರು, ಶೈವರು, ಶಾಕ್ತರು ಪ್ರತಿಯೊಬ್ಬರೊಡನೆ ವಾದವನ್ನ ಮಾಡಿದ್ದಾರೆ, ಪ್ರತಿಯೊಬ್ಬರೊಡನೆ ತರ್ಕ ಮಾಡಿದ್ದಾರೆ. ಎಲ್ಲರನ್ನೂ ಕೂಡ ತರ್ಕದ ಮೂಲಕ ಗೆದ್ರು, ಎಲ್ಲರನ್ನೂ ಕೂಡ ವಾದದ ಮೂಲಕ ಸೋಲಿಸಿದರು. ದೇವಾಲಯಗಳ ಪುನರುಜ್ಜೀವನವನ್ನ ಮಾಡಿದ್ರು ಆಚಾರ್ಯ ಶಂಕರರು. ರಾಷ್ಟ್ರದ ನಿರ್ಮಾಣಕ್ಕೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದರಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. ಅವ್ರಿಗೆ ಗೊತ್ತಿತ್ತು, ಈ ಜಗತ್ತಿನಲ್ಲಿ ದೇವಾಲಯಗಳು ಉಳಿದರೆ ಮಾತ್ರ ನಮ್ಮ ಸಂಸ್ಕೃತಿನ ಉಳಿಲಿಕ್ಕೆ ಸಾಧ್ಯ. ಆದ್ರಿಂದ ಎಲ್ಲಾ ದೇವಾಲಯಗಳ ಪುನರುತ್ಥಾನವನ್ನ ಮಾಡಿದ್ರು. ಹೋಗಿ ನೋಡಿ ನೀವು, ತಮಿಳುನಾಡಿನಲ್ಲಿ, ಕೇರಳದಲ್ಲಿ ವಡಕನಾಥನ್ ಟೆಂಪಲ್, ಗುರುವಾಯೂರ ಟೆಂಪಲ್, ಪದ್ಮನಾಭ ಸ್ವಾಮಿ, ರಾಮನಾಥ, ಅರುಣಾಚಲೇಶ್ವರ, ತಿರುಮಲ, ತಿರುಪತಿ, ಜಗನ್ನಾಥ. ಪೂರ್ವ ಭಾರತಕ್ಕೆ ಹೋಗೋದಾದ್ರೆ, ಉತ್ತರ ಭಾರತಕ್ಕೆ ಹೋಗೋದಾದ್ರೆ ಬದ್ರಿನಾಥನ ಮೂರ್ತಿಯನ್ನ ಪುನಃ ಪ್ರತಿಷ್ಠೆಯನ್ನ ಮಾಡಿದ್ರು ಆಚಾರ್ಯ ಶಂಕರ್. ಗೊತ್ತಿಲ್ಲ ಏನಾಗಿತ್ತೋ, ಬದ್ರಿನಾಥನ ದೇವಸ್ಥಾನದಲ್ಲಿ ಮೂರ್ತಿಯೇ ಇರಲಿಲ್ಲ. ನಾರದ ಕುಂಡದಿಂದ ಆಚಾರ್ಯ ಶಂಕರರು ಬದ್ರಿನಾಥನ ಮೂರ್ತಿಯನ್ನು ಹೊರಗಡೆ ತೆಗೆದುಕೊಂಡು ಬಂದು ಮತ್ತೆ ಪುನಃ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಗಮನಿಸಿ, ಧರ್ಮದ ಚಿಹ್ನೆಗಳು ಮರೆಯಾಗಬಹುದು, ಧರ್ಮದ ದೃಷ್ಟಿ ಅನ್ನೋದೇನಿದೆ ಯಾವತ್ತೂ ಕೂಡ ಮರೆಯಾಗುವುದಿಲ್ಲ. ಭಾರತವನ್ನ ಏಕೀಕರಣಗೊಳಿಸುವಂತಹ ಆ ನಿಟ್ಟಿನಲ್ಲಿ ಭಯಂಕರ ಮಹಾಯೋಜಕ ವ್ಯಕ್ತಿ. ಒಬ್ಬೊಬ್ಬ ವ್ಯಕ್ತಿಯನ್ನು ಹೋಗಿ ಭೇಟಿಯಾಗಬೇಕು ನಾವು. ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಕೂಡ ಈ ಬೀಜವನ್ನ ಬಿತ್ತಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಈ ತತ್ವವನ್ನ ತಿಳಿಸಿಕೊಡಬೇಕು.
ಆದ್ರಿಂದ ಒಂದು ಕಡೆಗೆ ಕೂತ್ರೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ತೀರ್ಥಯಾತ್ರೆಯನ್ನು ಕೈಗೊಂಡ್ರು. ಅಷ್ಟು ಮಾತ್ರ ಅಲ್ಲ, ಕಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿ ರಾಮೇಶ್ವರಕ್ಕೆ ಬರಬೇಕು, ರಾಮೇಶ್ವರದಲ್ಲಿರ್ತಕ್ಕಂಥ ವ್ಯಕ್ತಿ ಬದ್ರಿನಾಥಕ್ಕೆ ಹೋಗಬೇಕು, ಕೇರಳದ ವ್ಯಕ್ತಿ ಪೂರಿ ಜಗನ್ನಾಥಕ್ಕೆ ಹೋಗಬೇಕು, ತಮಿಳುನಾಡಕ್ಕಂಥ ವ್ಯಕ್ತಿ ಬದ್ರಿನಾಥಕ್ಕೆ ಬರಬೇಕು. ಅಂದಾಗ ಮಾತ್ರ ನಾನು ಇಂಥ ರಾಜ್ಯದವನು, ನನ್ನ ಭಾಷೆ ಇಂಥದ್ದು ಹೊರಟೋಗ್ತದೆ, ನಾನೊಬ್ಬ ಭಾರತೀಯ ಅಂತಕ್ಕಂಥ ಭಾವ ಉಂಟಾಗ್ತದೆ. ಏನು ಹೇಳಿ, ಸರ್ವಜ್ಞ ಪೀಠಾರೋಹಣವನ್ನು ಮಾಡಿದರು. ಕಾಶ್ಮೀರದ ಸರ್ವಜ್ಞ ಪೀಠ ಇವತ್ತಿಗೂ ಒಂದು ವೇಳೆ ನೀವು ಕಾಶ್ಮೀರಕ್ಕೆ ಹೋದ್ರೆ ಅಲ್ಲಿ ಸರ್ವಜ್ಞ ಪೀಠಕ್ಕೆ ಹೋಗ್ಬಿಟ್ಟು ಬರ್ಬೋದು. ವಿಶೇಷ ಪರ್ಮಿಷನ್ ತಗೊಂಡು ಹೋಗ್ಬೇಕಾಗಿದೆ. ಎಂತ ಒಂದು ದುರ್ದೈವ ನೋಡಿ. ಏನದು? ಜ್ಞಾನ ಸಿಂಹಾಸನ. ಗಮ್ಸಿ ಕೇವಲ 32 ವರ್ಷಗಳ ಕಾಲ ಬದುಕಿರ್ತಕ್ಕಂತಹ ಈ ವ್ಯಕ್ತಿ ನಿಮ್ಮ ಜೀವನವನ್ನ ನಾವು ನೋಡ್ಕೊಳ್ಳೋಣ. 32 ವರ್ಷಕ್ಕೆ ನಮ್ಮ ಜೀವನ ಇನ್ನೂ ಆರಂಭವೇ ಆಗಿರೋದಿಲ್ಲ. 32 ವರ್ಷಕ್ಕೆ ವ್ಯಕ್ತಿ ಏನಾಗ್ಲಿ, ನಾನು ಮುಂದೆ ಏನು ಮಾಡಬೇಕು, ಏನ್ ಬಿಡ್ಲಿ, ಗಮನಿಸಿ, ಇವತ್ತಿಗೂ ಕೂಡ ಅವರ ಕುರುಹು ಅನ್ನುವಂಥದ್ದಿಲ್ಲ, ಅವರ ಶರೀರ ಅನ್ನುವಂಥದ್ದಿಲ್ಲ, ಅವರ ದಂಡ ಅನ್ನುವಂಥದ್ದು ಇಲ್ಲ. ಒಂದು ವೇಳೆ ನೀವು ಕೇದಾರನಾಥಕ್ಕೆ ಹೋದ್ರೆ ಕೇದಾರನಾಥದ ದೇವಸ್ಥಾನದ ಹಿಂದ್ಗಡೆಗೆ ಒಂದು ಆಚಾರ್ಯ ಶಂಕರರ ಮಠ ಇತ್ತು. ಅಲ್ಲೊಂದು ಸ್ಮಾರಕವನ್ನು ಮಾಡಿದ್ರು. 2013ರಲ್ಲಿ ಏನೊಂದು ಸುನಾಮಿ ಅನ್ನುವಂಥದ್ದು ಬಂತು, ಎಲ್ಲವೂ ಕೂಡ ಹೊರಟೋಯ್ತು. ಈಗ ದೇವಸ್ಥಾನದ ಸುತ್ತಲೂ ಕೂಡ ಏನು ಹೊಸದಾಗಿ ನಿರ್ಮಾಣವನ್ನು ಮಾಡಿದ್ರು, ಆಚಾರ್ಯ ಶಂಕರ ಒಂದು ನೆನಪಿಗಾಗಿ ಇಲ್ಲೊಂದು ಶಂಕರ ಮಠವನ್ನು ಕಟ್ಟಿದ್ದಾರೆ. ಆದ್ರೆ ಆಚಾರ್ಯ ಶಂಕರರು ಮಾತ್ರ ಒಂದು ಕಮಂಡಲವನ್ನು ಬಿಡಲಿಲ್ಲ, ಒಂದು ದಂಡ ಇಲ್ಲ ಅದನ್ನು ಕೂಡ ಬಿಡಲಿಲ್ಲ. ಹೇಳಿ, ನಿಜವಾದ ವೈರಾಗ್ಯ ಅಂದ್ರೆ ಹಾಗೆ, ಏನನ್ನೂ ಬಿಟ್ಟು ಹೋಗ್ಲಿಲ್ಲ. ಅದಕ್ಕೆ ಪೂಜ್ಯ ಗುರುದೇವ್ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಶಂಕರ ಜಯಂತಿಯನ್ನ ನಾವು ರಾಷ್ಟ್ರದ ಹಬ್ಬ ಅನ್ನುವಂಥ ರೀತಿಯಲ್ಲಿ ಮಾಡಬೇಕು. ಗಮನಿಸಿ, ಶಂಕರರ ಬಗ್ಗೆ, ಅವರ ಜೀವನದ ಬಗ್ಗೆ, ಅವರ ಕರ್ಮದ ಬಗ್ಗೆ, ಅವರ ಸಾಧನೆಯ ಬಗ್ಗೆ ನೋಡಿ ನಾವು ಚಪ್ಪಾಳೆಯನ್ನು ತಟ್ತೀವಿ. ಬರೀ ಚಪ್ಪಾಳೆಯನ್ನು ತಟ್ಟಿದ್ರೆ ಸಾಕೆ. ಆಚಾರ್ಯ ಶಂಕರರು ಹೇಗೆ ಧರ್ಮಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ರು, ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ, ನನ್ನಿಂದ ಏನು ಮಾಡ್ಲಿಕ್ಕೆ ಸಾಧ್ಯ, ನನ್ನ ಏನು ಕೊಡುಗೆಯನ್ನು ಕೊಡಬಹುದು ನಾನು. ಆಚಾರ್ಯ ಶಂಕರರು ಕೇವಲ ಒಬ್ಬ ಸನ್ಯಾಸಿ ಆಗಿರ್ಲಿಲ್ಲ, ಒಬ್ಬ ಸಂತರಾಗಿರ್ಲಿಲ್ಲ, ಭಾರತದ ಆತ್ಮರಕ್ಷಕರಾಗಿದ್ದರು. ಕೇವಲ ತತ್ವಜ್ಞಾನಿ ಆಗಿರ್ಲಿಲ್ಲ ಅವರು, ಈ ಜಗತ್ತಿನ ಪುನರುತ್ಥಾನವನ್ನು ಮಾಡಿದಂತಹ ಅದ್ಭುತ ಸಂತ. ಉಪನಿಷತ್ತುಗಳನ್ನು ಆಚಾರ್ಯ ಶಂಕರರ ಭಾಷೆ ಇಲ್ಲದೆ ಓದ್ಲಿಕ್ಕೆ ಹೋಗಿ ನಮಗೆ ಅರ್ಥವೇ ಆಗುವುದಿಲ್ಲ. ಅದೇ ನೀವು ಆರಂಭದಲ್ಲಿ ವಿವೇಕ ಚೂಡಾಮಣಿಯನ್ನು ಓದಿ,
ಅಪರೋಕ್ಷಾನುಭೂತಿಯನ್ನು ಓದಿ, ಆತ್ಮಬೋಧವನ್ನು ಓದಿ, ತತ್ವಬೋಧವನ್ನು ಕಲಿರಿ. ಉಪದೇಶ ಸಾಹಸ್ರಿ, ಯಾವಾಗ ಈ ರೀತಿಯ ಗ್ರಂಥಗಳನ್ನ ನಾವು ಅಧ್ಯಯನ ಮಾಡಿಕೊಂಡು ನಾವು ಮುಂದೆ ಹೋಗ್ತೀವೋ, ಉಪನಿಷತ್ತಿನ ಕಲಿಕೆ ಅತ್ಯಂತ ಸರಳ, ಅತ್ಯಂತ ಸುಲಭವಾಗ್ತದೆ. ಅದಕ್ಕೆ ಹೇಳಿದ್ದು, ಆಚಾರ್ಯ ಶಂಕರರಿಂದ ರಚಿಸಲ್ಪಟ್ಟಂತ ಒಂದೊಂದು ಪ್ರಕರಣ ಗ್ರಂಥವೂ ಕೂಡ ಒಂದೊಂದು ಉಪನಿಷತ್ತಿದ್ದ ಹಾಗೆ. ಉಪನಿಷತ್ತು ಏನು ಹೇಳಲಿಕ್ಕೆ ಹೊರಟಿದೆ ಅದನ್ನ ನೇರವಾಗಿ ನಾನು ಅದನ್ನ ಅಧ್ಯಯನದ ಮೂಲಕ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ. ಅದೇ ನೀವು ಒಂದಿಷ್ಟು ಪ್ರಕರಣ ಗ್ರಂಥಗಳ ಅಧ್ಯಯನವನ್ನ ಮಾಡಿ, ಉಪನಿಷತ್ತಿನ ಕಲಿಕೆ ಅತ್ಯಂತ ಸರಳ, ಸುಲಭವಾಗ್ತದೆ. ಯಾಕೆಂದ್ರೆ ಉಪನಿಷತ್ತುಗಳಲ್ಲಿ ಉಪಯೋಗಿಸಿರ್ತಕ್ಕಂತಹ ಆ ಶಬ್ದಗಳ ಪ್ರಯೋಗ, ಉಪನಿಷತ್ತುಗಳಲ್ಲಿ ತಿಳಿಸ್ತಕ್ಕಂತಹ ತರ್ಕ, ನ್ಯಾಯ, ತಿಳಿಸಿಕೊಡ್ತಕ್ಕಂಥ ಒಂದು ಶೈಲಿ ಆಚಾರ್ಯ ಶಂಕರದ ಒಂದು ವಿಶೇಷತೆ, ಒಂದು ವೈಶಿಷ್ಟ್ಯ. ಅದಕ್ಕೆ ಸರಿ ಸಮಾನವಾಗಿರ್ತಕ್ಕಂಥದ್ದು ಇನ್ನೊಂದಿಲ್ಲ ಈ ಜಗತ್ತು. ಗಮನಿಸಿ, ನಮಗೆ ಗೊತ್ತಿರುವ ಹಾಗೆ 4 ಜನ ಶಿಷ್ಯರು ಅವ್ರಿಗೆ, ಅಲ್ವಾ? ಎಷ್ಟೋ ಜನ ಶಿಷ್ಯರಿದ್ರು ಅವ್ರಿಗೆ, ಆದ್ರೆ ಅವ್ರ ಜೊತೆಗಿದ್ದವರು 4 ಜನ. ಶೃಂಗೇರಿಯಲ್ಲಿ ಒಬ್ಬರು, ಪೂರಿಯಲ್ಲಿ ಒಬ್ಬರು, ಬದ್ರಿನಲ್ಲಿ ಜ್ಯೋತಿರ್ಮಠದಲ್ಲಿ ಒಬ್ಬರು, ದ್ವಾರಕೆಯಲ್ಲಿ ಮತ್ತೊಬ್ಬರು. ಯಾಕೆ? ಎಲ್ಲ ಕಡೆಗೂ ಕೂಡ ಧರ್ಮ ಜಾಗೃತಿ, ಗಮನಿಸಿ, ನಾವು ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ಮನೆಯನ್ನು ಕಟ್ಕೊಳ್ತೀವಿ, ಸಂಬಂಧಗಳನ್ನು ಮಾಡ್ಕೊಳ್ತೀವಿ, ಮದುವೆ ಮಾಡ್ಕೊಳ್ತೀವಿ, ಮಕ್ಕಳನ್ನು ಮಾಡ್ಕೊಳ್ತೀವಿ. ಒಂದು ದಿವಸ ಅದು ಕೂಡ ನಮಗೆ ಸಾಕಾಗ್ಬಿಡುತ್ತೆ. ಯಾವಾಗ ಅಲ್ಲಿ ಉಸಿರುಗಟ್ಟುತ್ತೋ, ಯಾವಾಗ ಅಲ್ಲಿ ಸಫೋಕೇಶನ್ ಆಗುತ್ತೋ, ಎಲ್ಲಿ ಹೋಗೋದು ನಾವು? ಆವಾಗ ನಾವು ಹೋಗ್ತೀವಿ ಮಂದಿರಕ್ಕೆ, ಆವಾಗ ನಾವು ಹೋಗ್ತೀವಿ ತೀರ್ಥಯಾತ್ರೆಗಳಿಗೆ, ಆವಾಗ ನಾವು ಹೋಗ್ತೀವಿ ಆಶ್ರಮಕ್ಕೆ, ಆವಾಗ ನಾವು ಹೋಗ್ತೀವಿ ಗುರುಗಳ ಬಳಿ. ಯಾಕೆ? ಮನಃಶಾಂತಿಗಾಗಿ, ಆತ್ಮತೃಪ್ತಿಗಾಗಿ. ಆದ್ರಿಂದಾಗಿ ಆಚಾರ್ಯ ಶಂಕರರು ಮಂದಿರಗಳ ಪುನರುತ್ಥಾನವನ್ನ ಮಾಡಿದರು. ಇವತ್ತಿಗೂ ಕೂಡ ದೇವಸ್ಥಾನಗಳಿಗೆ ಹೋಗಿ ನೀವು, ದೇವಸ್ಥಾನದಲ್ಲಿ ಸುಂದರವಾದಂತಹ ಅಲಂಕೃತಗೊಂಡಂತಹ ವಿಗ್ರಹಗಳಿರ್ತವೆ. ಬಹಳ ಸುಂದರವಾಗಿ ಪೂಜೆಯನ್ನು ಮಾಡಿರ್ತಾರೆ, ಬಹಳ ಸುಂದರವಾಗಿ ಅಲಂಕಾರವನ್ನು ಮಾಡಿರ್ತಾರೆ. ಯಾಕೆ? ಯಾವಾಗ ನಾವು ಮಂದಿರದ ಒಳಗಡೆ ಹೋಗ್ತೀವಿ, ದೇವರ ದರ್ಶನವನ್ನು ಮಾಡ್ತೀವಿ, ನನ್ನ ವೈಯಕ್ತಿಕ ರಾಗದ್ವೇಷಗಳನ್ನು, ನನ್ನ ಕೌಟುಂಬಿಕ ಜಗಳಗಳನ್ನು, ನನ್ನ ಕೌಟುಂಬಿಕ ಭಿನ್ನಾಭಿಪ್ರಾಯಗಳನ್ನು, ಘರ್ಷಣೆಗಳನ್ನು ನಾನು ಅಲ್ಲಿ ಮರಿಬೇಕು. ಆ ಸುಂದರವಾದಂಥ ಆ ಅಲಂಕೃತಗೊಂಡಂತಹ ವಿಗ್ರಹವನ್ನು ನೋಡಿ, ಮೂರ್ತಿಯನ್ನು ನೋಡಿ. ದೇವಸ್ಥಾನದ ಆ ವಾತಾವರಣ ಅನ್ನೋದು ಹೇಗಿರಬೇಕಪ್ಪ ಅಂತಂದ್ರೆ, ಒಳಗಡೆ ಕೂತ್ಕೊಳ್ಳೆ ನಮ್ಮ ಮನಸ್ಸು ಅನ್ನೋದು ಶಾಂತವಾಗಿ
ಅದಕ್ಕಾಗಿ ದೇವಸ್ಥಾನದ ಅವಶ್ಯಕತೆ ಇದೆ, ಅದಕ್ಕಾಗಿ ಆಶ್ರಮಗಳ ಅವಶ್ಯಕತೆ ಇದೆ, ಅದಕ್ಕಾಗಿ ಗುರುಗಳ ಅವಶ್ಯಕತೆ ಇದೆ. ಗಮನಿಸಿ, ಮನಸ್ಸಿಗೆ ಬಂದ ಹಾಗೆ ಜೀವನವನ್ನು ಮಾಡೋದೇ ಆದ್ರೆ ಬೇರೆ ಏನು ಬೇಕಿಲ್ಲ. ಆದ್ರೆ ನಾವು ಬಯಸಿದ ಹಾಗೆ ನಮ್ಮ ಇಚ್ಛೆಯಂತೆ ಈ ಜಗತ್ತಿನಲ್ಲಿ ಯಾವುದು ಕೂಡ ನಡೆಯೋದಿಲ್ಲ. ದಾಳಿ ಮೆಲು ಮೆಲುನೊಮ್ಮೆ ಧಾಳಿರಬಸದಿನೊಮ್ಮೆ ಹೇಳದೆ ಕೇಳದೆ ಬಹನು ವಿಧಿರಾಯ. ಮೇಲ ಕೀಳಾಗಿಪನು ಕೀಳ ಮೇಲಾಗಿಪನು. ಈ ಜಗತ್ತು ಬಹಳ ವಿಚಿತ್ರವಾಗಿದೆ. ಯಾವಾಗೇನು ಘಟನೆಗಳು ಘಟಿಸ್ತವೆ ಗೊತ್ತಿಲ್ಲ, ಯಾವಾಗೇನು ಎಡವಟ್ಟುಗಳಾಗ್ತವೆ ಗೊತ್ತಿಲ್ಲ, ಯಾವಾಗೇನು ಏರಿಳಿತಗಳು ಘಟಿಸ್ತವೆ ಈ ಜಗತ್ತಿನಲ್ಲಿ ನಮಗೆ ಗೊತ್ತಿಲ್ಲ. ಗಮನಿಸಿ, ಆಚಾರ್ಯ ಶಂಕರರ ಸ್ತೋತ್ರಗಳು, ಆಚಾರ್ಯ ಶಂಕರರ ಭಾಷ್ಯ, ಆಚಾರ್ಯ ಶಂಕರರ ಪ್ರಕರಣ ಗ್ರಂಥಗಳ ರಚನೆ ನಮ್ಮ ಕೈನಲ್ಲಿ ಇನ್ನೂ ಸಂಪೂರ್ಣವಾಗಿ ಓದ್ಲಿಕ್ಕೆ ಆಗ್ತಾ ಇಲ್ಲ. 32 ವರ್ಷ ಬದುಕಿದಂತಹ ಈ ವ್ಯಕ್ತಿ ಇಷ್ಟೆಲ್ಲ ಬರೀಲಿಕ್ಕೆ ಸಾಧ್ಯವೇ? ಹೇಗೆ ಓಡಾಡಿರಬಹುದು? ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ, ಎಂತೆಂಥ ಜನ ಇದ್ರು, ಎಂತೆಂಥ ಸಂಸ್ಕೃತಿ ಇತ್ತು. ಪ್ರತಿಯೊಬ್ಬ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಧರ್ಮದ ಜ್ಯೋತಿಯನ್ನ ಬೆಳಗಿಸಿರಬೇಕಾದ್ರೆ ಆ ವ್ಯಕ್ತಿಯ ಪ್ರತಿಭೆ, ಆ ವ್ಯಕ್ತಿಯ ವೈಶಿಷ್ಟ್ಯ, ಆ ವ್ಯಕ್ತಿಯ ವಿಶೇಷತೆ, ಪ್ರಭಾವ ಎಷ್ಟಿದ್ದಿರಬಹುದು ಹೇಳಿ. ಇಡೀ ಜೀವನ ಪೂರ್ತಿ ಅವರು ಮಾಡಿದ ಕೆಲಸ ಒಂದೇ, ಜ್ಞಾನಾದೇವತು ಕೈವಲ್ಯಂ. ಕೇವಲ ಜ್ಞಾನದಿಂದ ಮಾತ್ರ ಕೈವಲ್ಯ. ಏನ್ ಮಾಡೋದು? ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಅಹಂ ಭಜಾಮಿ. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಹೇ ಅರ್ಜುನ, ಜನ ನನ್ನನ್ನ ಯಾವುದನ್ನ ಬಯಸ್ತಾರೆ ಅದನ್ನೇ ನಾನು ಕೊಡ್ತೀನಿ. ಮುಕ್ತಿಯನ್ನೇ ಕೊಡುವ ಶಕ್ತಿ, ಸಾಮರ್ಥ್ಯ ಅವನ ಹತ್ರ ಇದ್ರೂ ಕೂಡ ನಾವ್ಯಾಕೆ ಮುಕ್ತಿಯನ್ನ ಕೇಳೋದಿಲ್ಲ ಭಗವಂತನ ಬಳಿ? ಯಾಕೆಂದ್ರೆ ನಮಗೆ ಬೇಡ. ನಮ್ಗೇನು ಬೇಕು? ತತ್ಕ್ಷಣ ಸುಖ ಬೇಕು, ತತ್ಕ್ಷಣ ಆನಂದ ಬೇಕು, ತತ್ಕ್ಷಣ ಇಂದ್ರಿಯಗಳ ತೃಪ್ತಿ ಬೇಕು, ತತ್ಕ್ಷಣ ಶಾರೀರಿಕ ಸುಖ ಬೇಕು ನಮಗೆ. ಆಧ್ಯಾತ್ಮಿಕತೆ, ಜ್ಞಾನ, ತಿಳುವಳಿಕೆ ಜನರಿಗಿದೆ. ಜನ ಹೇಳ್ತಾ ಇರ್ತಾರೆ, ಅಮ್ಮಜಿ ಇವಾಗೆಲ್ಲ ಅಧ್ಯಾತ್ಮದ ಕಡೆಗೆ ಆಸಕ್ತಿ ಬಹಳ ಕಡಿಮೆ, ಹಾಗೆಲ್ಲ ಬರೀ ಟಿವಿ, ಕ್ರಿಕೆಟು, ಧಾರಾವಾಹಿಗಳು, ಮನೋರಂಜನೆ, ಪಬ್ಬು, ಬಾರು, ಮಾರ್ಕೆಟು, ಮಾಲ್ಗಳು. ಯಾಕೆ ಅವಾಗಿರ್ಲಿಲ್ವಾ? ಈ ರೀತಿಯಲ್ಲಿ ಇರಲಿಲ್ಲ, ಬೇರೆ ರೀತಿಯಲ್ಲಿತ್ತು. ಗಮನಿಸಿ, ಅನಾದಿ ಕಾಲದಿಂದಲೂ ಕೂಡ ಅಷ್ಟೇ ಈ ಜಗತ್ತಿನಲ್ಲಿ ಮನಸ್ಸನ್ನ ಪ್ರಲೋಭಿಸ್ತಕ್ಕಂತಹ, ಮನಸ್ಸನ್ನ ಆಕರ್ಷಿಸ್ತಕ್ಕಂತಹ, ಮನಸ್ಸನ್ನ ಎಳೆದು ಹಾಕ್ತಕ್ಕಂತಹ ವಿಷಯಗಳು ಈ ಜಗತ್ತಿನಲ್ಲಿ ಇವತ್ತು ನಿನ್ನೆಲ್ಲ ಅನಾದಿ ಕಾಲದಿಂದಲೂ ಕೂಡ ಇದ್ದು.
ಆಗಿನ ಕಾಲದಲ್ಲಿ ವಿಷಯಗಳು ಅಷ್ಟೇ ಆಕರ್ಷಣೀಯವಾಗಿದ್ದು. ನಾವು ಅಂದುಕೊಳ್ತೀವಿ ಇವಾಗ ನಾವೇನಿದ್ದೀವಿ, ಈಗ ನನ್ನ ಸುತ್ತಲೂ ಏನಿದೆ ಅಥವಾ ನಾವು ಏನು ಅನುಭವಿಸ್ತಾ ಇದ್ದೀವಿ, ಇವು ಅತ್ಯಂತ ಸುಂದರ. ಹಾಗೇನಿಲ್ಲ, ಆಗಿನ ಕಾಲದಲ್ಲೂ ಇತ್ತು. ಆರಂಭದಿಂದಲೂ ಕೂಡ ಅಷ್ಟೇ ವ್ಯಕ್ತಿ ಭೋಗದಲ್ಲಿ, ಸುಖದಲ್ಲಿ, ಇಂದ್ರಿಯ ಲೋಲುಪತೆಯಲ್ಲಿ, ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ. ಯಾವಾಗ ಇಂತಹ ವ್ಯಕ್ತಿಗಳ ಜೀವನ, ಅವರ ವಿಚಾರಧಾರೆಯನ್ನು ನಾವು ಚಿಂತನೆಯನ್ನು ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಅವಾಗ ನಮಗೆ ಗೊತ್ತಾಗುತ್ತೆ, ಓ, ವೈರಾಗ್ಯವಂತರು ಅಂತಕ್ಕಂಥವ್ರು ಇದ್ರು. ಕೇವಲ ಭೋಗವೇ ನಿಜವಾದ ಜೀವನ ಅಲ್ಲ. ಒಂದು ವೇಳೆ ಆಚಾರ್ಯ ಶಂಕರರಂಥ ಒಬ್ಬ ವ್ಯಕ್ತಿ ಏನೋ ಒಂದು ತತ್ವವನ್ನ, ಏನೋ ಒಂದು ಲಕ್ಷ್ಯವನ್ನ, ಏನೋ ಒಂದು ಉನ್ನತ ತತ್ವದ ಕಡೆಗೆ ನಮ್ಮನ್ನ ಲಕ್ಷಿಸ್ತಾ ಇದ್ದಾರೆ ಅಂತಂದ್ರೆ, ಓ, ಆ ಕಡೆ ನಾವು ಹೋಗ್ಬೇಕು. ಗಮನಿಸಿ, ಆಚಾರ್ಯ ಶಂಕರರ ಭಾಷ್ಯವನ್ನು ನೀವು ತೆಗೆದು ನೋಡಿ. ಆಗ್ಲೂ ಕೂಡ ಕರ್ಮದ ಆಚರಣೆ ಹೆಚ್ಚಿತ್ತು. ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ವಿಷಯ ವಸ್ತುಗಳನ್ನು ಪಡೀಲಿಕ್ಕೆ ಯಾವ ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ಯಾವ ಕರ್ಮಗಳನ್ನು ಮಾಡಬೇಕು, ಏನನ್ನ ಮಾಡಿದ್ರೆ ಹಣ ಸಿಗುತ್ತೆ, ಏನನ್ನ ಮಾಡಿದ್ರೆ ಅಧಿಕಾರ ಸಿಗುತ್ತೆ, ಏನನ್ನ ಮಾಡಿದ್ರೆ ಮದುವೆ ಆಗುತ್ತೆ, ಏನನ್ನ ಮಾಡಿದ್ರೆ ಮಕ್ಕಳಾಗ್ತಾರೆ, ಏನನ್ನ ಮಾಡಿದ್ರೆ ಈ ಜಗತ್ತಿನಲ್ಲಿ ನಾನು ಸುಪ್ರಸಿದ್ಧನಾಗ್ಬೋದು. ಇವತ್ತು ನಿನ್ನೆಲ್ಲ ಅನಾದಿ ಕಾಲದಿಂದಲೂ ಕೂಡ ಈ ಜಗತ್ತು ಇದ್ದದ್ದೇ ಹೀಗೆ. ಇಂತಹ ಈ ಜಗತ್ತಿನಲ್ಲಿ ಆಚಾರ್ಯ ಶಂಕರರು ಒಂದು ಧರ್ಮದ ಜಾಗೃತಿಯನ್ನು ಮಾಡಲಿಕ್ಕೆ ಏನೇನೋ ಪ್ರಯತ್ನವನ್ನ ಪಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿ ಇಷ್ಟೆಲ್ಲ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ನಾವು ನೋಡಿದ್ರೆ, ಆ ವ್ಯಕ್ತಿಯ ಡಾಟಾ ತೆಗೆದು ನೋಡಿದ್ರೆ ನಮ್ಗೆ ಆಶ್ಚರ್ಯವಾಗುತ್ತೆ. ಸಾಧ್ಯ ಇದೆಯಾ ಈ ರೀತಿಯಲ್ಲಿ ಮಾಡ್ಲಿಕ್ಕೆ? ಈ ರೀತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಗಮನಿಸಿ, ಆಚಾರ್ಯ ಶಂಕರರು ಶುರು ಮಾಡಿದ್ದು, ಒಬ್ಬ ಆಧ್ಯಾತ್ಮಿಕ ಸಾಧಕ ಅಂತಂದ್ರೆ ಈ ರೀತಿಯ ಬಟ್ಟೆಯನ್ನು ಹಾಕೊಳ್ಬೇಕು. ಏನಿದು? ಇದೊಂದು ಯೂನಿಫಾರ್ಮ್. ಈ ಬಟ್ಟೆಯನ್ನ ನೋಡಿದಾಗ ನಾನು ಕೂಡ ಒಬ್ಬ ಸಾಧಕ, ಸಾಧನೆಯ ಮಾರ್ಗದಲ್ಲಿರ್ತಕ್ಕಂಥವನು ನಾನು. ನೀವು ಹೋಗಿ ನೋಡಿ ಗುಜರಾತ್ಗೆ, ಅಲ್ಲಿ ಏನು ಗಿರ್ನಾರ ಪರ್ವತವಿದೆ, ಅಲ್ಲಿ ಕೆಳಗಡೆಗೆ ಅನೇಕ ತರದ ಸಾಧು ಸಂತರಿದ್ದಾರೆ, ನಾಗಾ ಸಾಧುಗಳು. ಕುಂಭಮೇಳ ಅನ್ನೋಂಥದ್ದು ಯಾವಾಗ ಘಟಿಸ್ತದೆ ನೋಡ್ಬೇಕು ನೀವು, ಲಕ್ಷಾಂತರ ಜನ ಸಾಧುಗಳು ಎಲ್ಲಿರ್ತಾರೋ ಗೊತ್ತಿಲ್ಲ. ಕುಂಭಮೇಳ ಶುರು ಆಯ್ತು, ಎಲ್ಲರೂ ಬರ್ತಾರೆ. ಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ಸಾಧು. ಅವ್ರನ್ನೆಲ್ಲ ಹುಟ್ಟುಹಾಕಿದ್ಯಾರು? ಅವ್ರನ್ನೆಲ್ಲರನ್ನೂ ಕೂಡ ಹುಟ್ಟು ಹಾಕಿದ್ದು ಆಚಾರ್ಯ ಶಂಕರರೇ. ಕೇವಲ ಜ್ಞಾನ ಒಂದರಿಂದಲೇ ಈ ಜಗತ್ತಿನಲ್ಲಿ ಸಾಧ್ಯ ಇಲ್ಲ. ಯಾವ ವ್ಯಕ್ತಿ ಸಾತ್ವಿಕವಾದಂತಹ ರೀತಿಯ ಸಾಧನೆಯನ್ನು ಮಾಡ್ಕೊಂಡಿದ್ದಾನೆ ಅಂಥವರಿಗೆ ರಕ್ಷಣೆಯನ್ನು ಕೊಡಬೇಕು. ಅದಕ್ಕಾಗಿ ನಾಗಾ ಸಾಧುಗಳ ನಿರ್ಮಾಣವನ್ನು ಮಾಡಿದರು. ಯಾರು ಅವರು? ಅವರು ಒಂದು ರೀತಿಯ ಸೈನಿಕರಿದ್ದ ಹಾಗೆ, ಧರ್ಮದ ರಕ್ಷಣೆಗೆ ಅವರೊಬ್ಬ ಸೈನಿಕರಿದ್ದ ಹಾಗೆ. ಗಮನಿಸಿ, ವ್ಯಾಸರು ಏನು ಜ್ಞಾನದ ಜ್ಯೋತಿಯನ್ನ ಬೆಳಗಿಸಿದ್ರು, ಆಚಾರ್ಯ ಶಂಕರರು ಆ ಬತ್ತಿಗೆ ಏನೊಂದು ಕರಿ ಕಟ್ಟಿತ್ತಲ್ಲ, ಆ ಕರಿಯನ್ನ ತೆಗೆದು ಅದಕ್ಕೊಂದಿಷ್ಟು ಎಣ್ಣೆ ಹಾಕುವ ಕೆಲಸವನ್ನ ಮಾಡಿದ್ರು, ಅಷ್ಟೇ, ಬೇರೆ ಇನ್ನೇನಿಲ್ಲ.
ಆಚಾರ್ಯ ಶಂಕರರ ಕಾಲದಲ್ಲಿ ಮತ್ತೆ ಧರ್ಮದ ಜ್ಯೋತಿ ಅನ್ನೋದು ಬೆಳಗ್ಗೆ ಶುರುವಾಯಿತು. ಮತ್ತೆ ಜನ ಧಾರ್ಮಿಕರಾಗ್ಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಜನ ನಮ್ಮ ವೇದ ಸಂಪ್ರದಾಯವನ್ನ ಅಭ್ಯಾಸವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸನಾತನ ಧರ್ಮದ ರೀತಿ ನೀತಿಗಳನ್ನ ಮನೆಯಲ್ಲಿ ಆಚರಣೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಗಮನಿಸಿ, ಧರ್ಮವನ್ನ ಯಾವಾಗ ನಾವು ಆಚರಣೆಯಲ್ಲಿ ತೆಗೆದುಕೊಂಡು ಬರ್ತೀವಿ ಆವಾಗ ಮಾತ್ರ ಅದು ಜೀವಂತವಾಗತ್ತೆ. ಬರೀ ಪುಸ್ತಕ ರೂಪದಲ್ಲಿದ್ದರೆ, ಬರೀ ಪ್ರವಚನ ರೂಪದಲ್ಲಿದ್ದರೆ, ಬರೀ ಗ್ರಂಥದ ರೂಪದಲ್ಲಿದ್ದರೆ ಸತ್ತೋಗ್ಬಿಡುತ್ತಷ್ಟೆ. ಗಮನಿಸಿ, ಆಚಾರ್ಯ ಶಂಕರರು ಹೇಗೆ ಜೀವನವನ್ನ ಮಾಡಬೇಕು ಅನ್ನೋದನ್ನ ಮಾಡಿ ತೋರಿಸಿದ್ರು ನಮಗೆ ಕೇವಲ 32 ವರ್ಷದಲ್ಲಿ. ಅಂತಹ ಆಚಾರ್ಯರಿಗೆ 4 ಜನ ಶಿಷ್ಯರು: ಸುರೇಶ್ವರಾಚಾರ್ಯ, ಪದ್ಮಪಾದ, ಹಸ್ತಾಮಲಕ ಮತ್ತು ಆಚಾರ್ಯ ತೋಟಕ. ಈ ಒಂದು ಪ್ರವಚನ ಮಾಲಿಕೆಯಲ್ಲಿ ನಾವು ಚಿಂತನೆಯನ್ನ ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಸ್ತೋತ್ರ ಆಚಾರ್ಯ ತೋಟಕರಿಂದ ರಚಿಸಲ್ಪಟ್ಟಂತ ತೋಟಕಾಷ್ಟಕಂ. ಗಮನಿಸಿ, ಆಚಾರ್ಯ ಶಂಕರರ ಬಳಿ ಇದ್ದಂತಹ ಎಲ್ಲ ಶಿಷ್ಯರು ಪ್ರಕಾಂಡ ಪಂಡಿತರುಗಳು. ಆಚಾರ್ಯ ಶಂಕರರಿಗಿಂತಲೂ ಕೂಡ ಅತ್ಯಂತ ಸುಪ್ರಸಿದ್ಧರಾದವರು. ಆಚಾರ್ಯ ಶಂಕರರಿಗಿಂತಲೂ ಮೊದಲೇ ಅವರೆಲ್ಲ ಈ ಜಗತ್ತಲ್ಲಿ ಎಷ್ಟು ಸುಪ್ರಸಿದ್ಧರಾಗಿದ್ದು ಅಂತಂದ್ರೆ ಅವ್ರಿಗೆ ಆಗ್ಲೇನೆ 1000 ಜನ ಶಿಷ್ಯಂದ್ರಿತ್ತು, ಅವರ ಅನುಯಾಯಿಗಳಿತ್ತು. ಅಂಥವರ ಮನಸ್ಸಿನ ಒಳಗಡೆಗೆ, ಅಂಥವರ ಹೃದಯದ ಒಳಗಡೆಗೆ ಇಳಿದು, ಅಪ್ಪ ಇದು ನಿಜವಾದ್ದು, ಇದು ಶ್ರೇಷ್ಠವಾದಂತಹ ಮಾರ್ಗ, ಇದನ್ನು ನಾವು ಅನುಸರಿಸಬೇಕು, ಇದನ್ನು ಬಿಟ್ಟು ಬೇರೆ ಅಲ್ಲ ಅನ್ನುವಂಥದ್ದನ್ನು ಆ ವ್ಯಕ್ತಿಗೆ ಮನವರಿಕೆಯನ್ನ ಮಾಡಿ ಆ ವ್ಯಕ್ತಿಯನ್ನ ಮತ್ತೆ ವೇದದ ಸಂಪ್ರದಾಯಕ್ಕೆ ಕರ್ಕೊಂಡು ಬಂದಂಥ ಒಂದು ಕೀರ್ತಿ ಆಚಾರ್ಯ ಶಂಕರ. ಗಮನಿಸಿ, 4 ಪೀಠಗಳನ್ನ ಮಾಡಿದ್ರು. 4 ಕಡೆಗೂ 4 ಜನ ಒಬ್ಬೊಬ್ಬ ಶಿಷ್ಯರನ್ನ ನೇಮಿಸಿದ್ರು. ಅವರು ಮಾತ್ರ ಎಲ್ಲೂ ಕೂತ್ಕೊಳ್ಳಿಲ್ಲ, ಅವರು ಮಾತ್ರ ಎಲ್ಲೂ ನಿಂತ್ಕೊಳ್ಳಿಲ್ಲ. ಅದೇ ಅವರ ವೈಶಿಷ್ಟ್ಯ, ಅದೇ ಅವರ ವಿಶೇಷತೆ. ಒಬ್ಬೊಬ್ಬ ಶಿಷ್ಯರು ಕೂಡ ಅದ್ಭುತ. ತೋಟಕ ವೃತ್ತದಲ್ಲಿ ರಚಿತವಾಗಿರ್ತಕ್ಕಂತಹ ತೋಟಕಾಷ್ಟಕಂ 8 ಶ್ಲೋಕಗಳಿವೆ. ಆಚಾರ್ಯ ಶಂಕರರ ವೈಶಿಷ್ಟ್ಯ, ಆಚಾರ್ಯ ಶಂಕರ ವಿಶೇಷತೆ, ಆಚಾರ್ಯ ಶಂಕರರ ವೈಭವ, ಆಚಾರ್ಯ ಶಂಕರರ ವಿಭೂತಿಯನ್ನು ತೋರಿಸ್ತಕ್ಕಂತಹ ಶ್ಲೋಕಗಳು. ಒಂದೊಂದಾಗಿ ನಾವು ನಾಳೆಯಿಂದ ಚಿಂತನೆಯನ್ನು ಮಾಡೋಣ. ಎಲ್ಲರೂ ಕೂಡ ತೋಟಕಾಷ್ಟಕಂ ಭಕ್ತಿಸೂತ್ರದಲ್ಲಿದೆ, ಅಥವಾ ನಿಮ್ಮ ಹತ್ರ ಬೇರೆ ಪುಸ್ತಕದಲ್ಲಿ ದಯವಿಟ್ಟು ತೆಗೆದುಕೊಂಡು ಬನ್ನಿ, ಒಟ್ಟಾಗಿ ಹೇಳೋಣ. ನಂತರ ಒಂದೊಂದೇ ಶ್ಲೋಕದ ಚಿಂತನೆಯನ್ನ ನಾವು ಮಾಡೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.